ಕುರುಬರು ಭಾರತ ದೇಶದ ಮೂಲ ನಿವಾಸಿಗಳು. ಇವರು ನಮ್ಮ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಸಮುದಾಯವಾಗಿರುವ ಮತ್ತು ಹಿಂದುಳಿದ ವರ್ಗಗಳ ಹಿರಿಯಣ್ಣ ಎಂದೇ ಪ್ರಖ್ಯಾತಿ ಹೊಂದಿದೆ. ಆದರೆ ಕುರುಬ ಸಮುದಾಯ ದಶಕಗಳಿಂದಲೂ ಹೋರಾಟ ಮಾಡುತ್ತಿರುವ ಎಸ್ಟಿ ಬೇಡಿಕೆ ಕೊನೆಗೂ ಅಂತಿಮ ಘಟ್ಟ ತಲುಪಿದೆ. ನಮ್ಮ ಈ ಹೋರಾಟ ನ್ಯಾಯಬದ್ಧವಾಗಿದೆ. ಭಾರತ ಸಂವಿಧಾನ ಮತ್ತು ಕುಲಶಾಸ್ತ್ರ ಅಧ್ಯಯನದಲ್ಲಿ ಯಾವ ಸಮುದಾಯವು ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು, ಅವುಗಳಿಗೆ ಕೆಲವು ಬುಡಕಟ್ಟಿನ ಲಕ್ಷಣಗಳನ್ನು ಆಯಾ ಸಮುದಾಯಗಳು ಹೊಂದಿರಬೇಕು ಎಂಬ ನಿಯಮಗಳೂ ಇದೆ. ಈ ಎಲ್ಲ ಬುಡಕಟ್ಟಿನ ಲಕ್ಷಣಗಳು ನಮ್ಮ ಕುರುಬ ಸಮುದಾಯಕ್ಕೆ ಇರುವುದನ್ನು ಕಂಡು ಒಂದು ಬ್ರಿಟಿಷ್ ಸರ್ಕಾರವೇ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ತೀರ್ಮಾನಿಸಿತ್ತು. ಆದರೆ ಸ್ವಾತಂತ್ರ್ಯ ಬಂದ ನಂತರ ಈ ಪ್ರಕ್ರಿಯೆ ಮುಂದುವರಿಯುತ್ತಲೇ ಬಂದಿದೆ. ಆದರೆ ನಮ್ಮ ಸಮಾಜದ ಎಲ್ಲ ನಾಯಕರು ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ನಮ್ಮ ಕನಕ ಗುರುಪೀಠದ ಜಗದ್ಗುರುಗಳ ನೇತೃತ್ವದಲ್ಲಿ ದೆಹಲಿಗೆ ಹೊರಟು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರನ್ನ ಭೇಟಿಯಾಗಿ ಕರ್ನಾಟಕದಲ್ಲಿರುವ ಕುರುಬ ಜನಾಂಗದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಮನವಿ ಪತ್ರ ನೀಡಿ ಬಂದಿದ್ದಾರೆ. ಇದು ನಮಗೆ ಅತ್ಯಂತ ಸಂತೋಷದ ವಿಚಾರ. ಆದರೆ ಈಗ ಇನ್ನೊಂದು ಪ್ರಮುಖ ವಿಚಾರದ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ಕುರುಬ ಸಮುದಾಯದ ಉಪ ಪಂಗಡಗಳಾದ ಕಾಡು ಕುರುಬ ಮತ್ತು ಜೇನು ಕುರುಬ ಜನಾಂಗದವರು ಶತಶತಮಾನದಿಂದಲೂ ಕಾಡಿನಲ್ಲಿ ತಮ್ಮ ಜೀವನವನ್ನು ವಾಸಿಸುತ್ತಾ ಬಂದಿದ್ದಾರೆ. ಇವರು ತಮ್ಮ ಹುಟ್ಟಿನಿಂದಲೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರೆಂದು ಭಾರತ ಸರ್ಕಾರವು ಪರಿಗಣಿಸಿದೆ. 1970ರಲ್ಲಿ ಭಾರತ ಸರ್ಕಾರವು ಅರಣ್ಯ ಕಾಯ್ದೆಯನ್ನು ರೂಪಿಸಿತು. ಈ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಕಾಡಿನೊಳಗೆ ವಾಸಿಸುತ್ತಿರುವ ಗಿರಿಜನರನ್ನು ಕಾಡಿನಿಂದ ಹೊರತರಬೇಕು ಮತ್ತು ಅವರಿಗೆ ನಾಗರಿಕತೆಯ ಪರಿಚಯ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ಕರೆತರಬೇಕೆಂದು ಸರ್ಕಾರವು ಮೀಸಲಾತಿ ಮೂಲಕ ಅನೇಕ ಸವಲತ್ತುಗಳನ್ನು ಗಿರಿಜನರ ಅಭಿವೃದ್ಧಿಗೆ ನೀಡಿತ್ತು. ಹೊರಗಡೆಯ ಪ್ರಪಂಚದ ಪರಿಚಯವೇ ಇಲ್ಲದೆ ಈ ಜನರನ್ನು ಬಲವಂತವಾಗಿ ಕಾಡಿನಿಂದ ಅರಣ್ಯ ಇಲಾಖೆ ಹೊರಗೆ ದಬ್ಬಿತು ಮತ್ತು ಕಾಡಿಗೆ ಇವರ ಪ್ರವೇಶವನ್ನೂ ನಿಷೇಧಿಸಿತು. ಇದರಿಂದ ಇವರಿಗೆ ಬಹಳ ತೊಂದರೆಯಾಗಿದೆ. ಏಕೆಂದರೆ ಇವರಿಗೆ ಅನಾದಿ ಕಾಲದಿಂದಲೂ ತಮ್ಮ ತಾತ ಮುತ್ತಾತ ಹೇಗೆ ಬದುಕಿ ಬಾಳಿದ್ದರೂ ಅಷ್ಟೇ ಇವರ ತಲೆಯಲ್ಲಿ ಇರುವುದು. ಈ ನಾಗರಿಕತೆಯ ಬದುಕಿಗೆ ಹೊಂದಿಕೊಳ್ಳಲು ಅವರಿಗೆ ಇಂದಿಗೂ ಸಾಧ್ಯವಾಗುತ್ತಿಲ್ಲ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಮಾಣ ಪತ್ರ ಇದ್ದರೂ ಇವತ್ತೂ ಕೂಡ ಈ ಜನ ಹೇಗಿದ್ದಾರೆ? ಇವರಿಗೆ ಎಸ್ಟಿ ಮೀಸಲಾತಿಯಿಂದ ಏನಾದರೂ ಸೌಲಭ್ಯಗಳು ಸಿಕ್ಕಿದೆಯೇ ಎಂದು ನೀವೇ ಇವರ ಮಾತುಗಳಲ್ಲಿ ಕೇಳಿ. ನಾವು ಜೇನು ಕುರುಬರು, ನಾವು ಎಷ್ಟಿಗೆ ಸೇರಿವಿ. ಸರ್ಕಾರದಿಂದ ಯಾವುದು ನಮಗೆ ಸೌಲಭ್ಯ ಕೊಡಕ್ಕಿಲ್ಲ. ನಮಗೆ ಎಷ್ಟಿದೆ, ಸರ್ಕಾರದಿಂದ ಯಾವ ಸೌಲಭ್ಯ ನಮಗೆ ಕೊಟ್ಟಿಲ್ಲ. ಯಾಕೆ ನಾವು ಕುರುಬರಲ್ವಾ? ನಮ್ಮ ಸಂಬಂಧ ನಮ್ಮ ಕಡೆ ಯಾಕೆ ನೋಡ್ತಾ ಇಲ್ಲ? ನಮ್ಮ ಕುರುಬರು ಕಾಡು ಕುರುಬರ ಜೇನು ಕುರುಬರನ್ನ ಯಾಕೆ ನೋಡ್ತಾ ಇಲ್ಲ? ಇವತ್ತುವರೆಗೆ ನಮ್ಮನ್ನ ಯಾಕೆ ಭೇಟಿ ಮಾಡಿಲ್ಲ? ಹೌದು, ಮಡಿಕೇರಿ ಜಿಲ್ಲೆಯ ತಿತಿಮತಿ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಕಾಡು ಕುರುಬ ಮತ್ತು ಜೇನು ಕುರುಬ ಹಾಡಿಯ ಜನರ ಗೋಳಿದು. ಕೈಯಲ್ಲಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಇದ್ದರೂ ಇವರಿಗೆ ಸರ್ಕಾರಗಳಿಂದ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ಇವರಿಗೆ ಸರಿಯಾಗಿ ದೊರೆತಿಲ್ಲ. ಇಂದಿಗೂ ಇವರು ಕೂಲಿ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಬೆಂಗಳೂರಿನ ಸ್ಲಂ ನಿವಾಸಿಗಳಾದರೂ ಅವರ ಜೀವನವನ್ನು ಎಷ್ಟೋ ಚೆನ್ನಾಗಿ ಸಾಗಿಸುತ್ತಿದ್ದಾರೆ. ಆದರೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲದ ಇವರ ಪರಿಸ್ಥಿತಿಯನ್ನು ಒಮ್ಮೆ ನೀವೇ ನೋಡಿ. ಈಗ ಈ ನೀರನ್ನ ನೀವು ಕುಡಿತಿದ್ದೀರ ಸರ್, ನಾವು ಕುಡಿತೀವಿ, ಜೇನು ಕುರುಬರು ಕುಡಿತೀವಿ. ಆನೆ ಕುಡಿಯೋ ನೀರು, ದನ ಕುಡಿಯೋ ನೀರು, ಜಾತಿಗಳು ಕುಡಿಯೋ ನೀರು ನಾವೇ ಕುಡ್ಕೊಳ್ತೀವಿ. ಮಳೆ ಬಂದರೆ ನೆನ್ಕೊಂಡು ಅಲ್ಲಿ ಇಲ್ಲಿ ಆಟಾಟ ಈ ಪೇಪರ್ ಮುಚ್ಚಿಕೊಂಡು ಕಾಲ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಸಾ, ನಾವಿಲ್ಲಿ ಕುಡಿಯೋ ನೀರು ಮಳೆ ನೀರು ಕುಡಿತಾ ಇದ್ದೀವಿ. ದನ ಕುಡಿಯೋ ನೀರು ನಾವು ಕುಡಿತೀವಿ ಸಾ. ಇಲ್ಲಿ ನೋಡಿ, ದನ ಕುಡಿಯೋ ನೀರು ನಾವೇ ಕುಡಿತಾ ಇದ್ದೀವಿ. ನಮ್ಮ ತಾತ, ನಮ್ಮ ಅಜ್ಜ, ನಮ್ಮಪ್ಪ, ನನ್ನ ಹೊಟ್ಟೆಲಿದ್ದ ಮಕ್ಕಳು ಎಲ್ಲ ತೀರಾ ಕಾಲದಿಂದ ಈ ಕಾಡು ಕಾಯ್ಕೊಂಡು ನಾವು ಇಲ್ಲೇ ವನವಾಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದು
ಒಂದು ಸೌಲಭ್ಯ ಕೊಟ್ಟಿಲ್ಲ ಇಲ್ಲಿ. ಆಕಸ್ಮಿಕವಾಗಿ ದಾರಿಯಲ್ಲಿ ಬರಬೇಕಾದರೆ ಇವರ ಹಾಡಿಗೆ ಭೇಟಿ ನೀಡಿದ ನಮ್ಮ ಕುರುಬ ಸಮಾಜದ ಯುವ ನಾಯಕರಾದ ನಿಖಿಲ್ ವಿ ಶಂಕರ್ ಇವರು ಕಾಡಿನಲ್ಲಿ ವಾಸಿಸುತ್ತಿರುವ ಕಾಡು ಕುರುಬ ಮತ್ತು ಜೇನು ಕುರುಬ ಜನಾಂಗದವರ ಸ್ಥಿತಿಯನ್ನು ಕಂಡು ಅವರ ಕುಂದುಕೊರತೆಗಳನ್ನು ಕೇಳಿ ತಮ್ಮ ಸ್ವಂತ ವೆಚ್ಚದಲ್ಲಿ ಅಲ್ಲಿನ ಜನರ ಕೋರಿಕೆಯ ಮೇರೆಗೆ ಸುಮಾರು ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳು, ಅಡುಗೆ ಮಾಡಲು ಬಳಸುವ ಸಾಮಗ್ರಿಗಳಾದ ಪಾತ್ರೆಗಳು, ತಟ್ಟೆ, ಲೋಟ, ಕುಡಿಯಲು ನೀರಿನ ಅಭಾವವಿರುವುದರಿಂದ ನೀರನ್ನು ಶೇಖರಿಸಿಡಲು ಡ್ರಮ್ ಮತ್ತು ಬಿಂದಿಗೆ, ದಿನನಿತ್ಯ ಉಪಯೋಗಿಸುವ ಚಾಪೆ, ಕಂಬಳಿ, ರಾತ್ರಿ ಸಮಯದಲ್ಲಿ ವಿದ್ಯುತ್ ಅಭಾವ ಇರುವುದರಿಂದ ಅವರಿಗೆ ಸೋಲಾರ್ ಲ್ಯಾಂಪ್ಗಳು ಮತ್ತು ಈ ಹಾಡಿಯ ಹೆಣ್ಣು ಮಕ್ಕಳಿಗೆ ಬಟ್ಟೆಗಳನ್ನು ಹಾಡಿಯ ಜನರ ಮನೆ ಮನೆಗೂ ತಲುಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಹಾಡಿಯ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಭರವಸೆಯನ್ನೂ ಕೂಡ ನೀಡಿದ್ದಾರೆ. ಎಸ್ಟಿಗೆ ಸೇರುವ ಸಲುವಾಗಿ ಇಂದು ಕುರುಬ ಸಮುದಾಯ ಒಗ್ಗಟ್ಟಿನಿಂದ ಸಿಡಿದೆದ್ದು ನಿಂತಿದೆ. ಇದು ಅತ್ಯಂತ ಸಂತಸದ ಬೆಳವಣಿಗೆ ಮತ್ತು ಕುರುಬರ ಒಗ್ಗಟ್ಟಿನ ಸಂಕೇತವೂ ನಿಜ. ಆದರೆ ಈಗಾಗಲೇ ಪರಿಶಿಷ್ಟ ಪಂಗಡಕ್ಕೆ ಸೇರಿ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಪೂರ್ತಿ ಉಪಯೋಗ ಪಡೆಯದೆ ಬದುಕುತ್ತಿರುವ ಕಾಡು ಕುರುಬ ಮತ್ತು ಜೇನು ಕುರುಬ ಸಮುದಾಯದವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಸರ್ಕಾರದಿಂದ ಇರುವ ಎಲ್ಲ ಸವಲತ್ತುಗಳನ್ನು ಅವರ ಅರಿವಿಗೆ ತಂದು ಇವರನ್ನು ಸಮಾಜದ ಮುಂಚೂಣಿಗೆ ತರುವುದು ನಮ್ಮ ಕರ್ತವ್ಯವಾಗಿದೆ. ಕೊನೆಯದಾಗಿ ಈ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ ನಿಖಿಲ್ ವಿ ಶಂಕರ್ ಇವರಿಗೆ ಕುರುಬ ಸಮುದಾಯದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಿಖಿಲ್ ಸರ್ ಅನ್ನೋರು ನಂಗೆ ಗಾಡಿಗೆ ಬಂದಿದ್ದಾರೆ. ಅವರು ಬಂದಾಗ ನಂಗಂತ ಈ ಕುರುಬರ ಕಷ್ಟನೇ ಅವ್ರ ಮುಂದಕ್ಕೆ ನಂಗೆ ಆಳೋಣ, ಅದನ್ನೆಲ್ಲ ನಂಗೆ ನಿಖಿಲ್ ಸಾಹೇಬ್ರಿಗೆ ಸಾರ್ಗೆ ಆಳೋಣ. ಅವರು ಏನ ಮಾಡಿದಾರೆ ಅಂದ್ರೆ ನಂಗೆ ಕಷ್ಟನೆಲ್ಲ ನೋಡಿಬಿಟ್ಟು ನಂಗೆ ಬೇಕಾದಂಥ ಎಲ್ಲ ಸೌಲಭ್ಯನೇ ಕೊಟ್ಟರು. ನಿಖಿಲ್ ಸಾಹೇಬರು ಅಂತ ಇಲ್ಲಿಗೂ ನಂಗೆ ಗ್ರಾಮ ತೆಕ್ಕೆಮಾಳ ಆಡಿಗೂ ನಂಗಂತ ಬಂದಿದ್ದಾರೆ. ಆಗ ನಂಗೆಲ್ಲ ಅವರ ಜೊತೆ ಸೇರಿ ನಂಗೆ ಕಷ್ಟ ಸುಖನೆಲ್ಲ ಆಳಿನೋ. ಆಗ ಅವ್ರು ಕಾಣಿದಾರು ಹೆಂಗೆ ಯಾನ ಕಾಣಿ ಅವಾಗ ಒಂದು ಕುಡಿಯಲೆ ಡ್ರಮ್ಮು ಕಾಣಿ, ಅದು ಕಾಣಿ, ಪಾತ್ರ ಕಾಣಿ, ಬೆಡ್ಶೀಟ್ ಕಾಣಿ, ಮತ್ತು ಎಲ್ಲ ನಂಗೆ ಒಂದು ಲೈಟ್ ಕಾಣಿ ಅನ್ನೋ ನಂಗೆ ಅದನ್ನು ಸಹಿತ ಅವರು ಲೆಕ್ಕ ಸಾಹೇಬರು ಕೊಡಿಸೋರಿಗೆ ಅಂತ ಇನ್ನೂ ಎಷ್ಟೋ ಕುರುಬರು ಕಾಡಲು ಅವರಿಗೆ ಅವ್ರಿಗೆ ನಂಗೆ ಕೊಡ್ಸಾಕತ್ತ ನಂಗೆ ಅವ್ರನ್ನ ಕಾಣಿಕೋತಿಗೆ ನಂಗಾಗ ಸಹಾಯ ಮಾಡಿದಂಥ ನಿಖಿಲ್ ಸಾಹೇಬ್ರು ಕುಟುಂಬಗೂ ಇನ್ನೂ ದೇವರು ಅವ್ರನ್ನೇ ಬಲವಾಗಿ ನಡೆಸಲೇ. ಇನ್ನು ನಂಗಂತ ಬಡವರಾಗಿರೋವರ್ಗ ಅವ್ರು ಇನ್ನೂ ಕೊಡೋಂಥ ಶಕ್ತಿನೇ ದೇವರು ಅವ್ರಿಗೂ ಕೊಡಲಿ. ಅವ್ರ ಕುಟುಂಬ ಸಹಾಯ ಮಾಡಿದ ಅವರಿಗೆ 2 ಕೈ ಸಲಾಮು ಸರ್. ಅವರು ನಾವು ಏನೆಲ್ಲ ಕೇಳಿದ್ವಿ ಸಾಮಾನುಗಳೆಲ್ಲ ಕೊಡಿಸಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ನಂತರ ಅವಶ್ಯಕತೆ ಎಲ್ಲ ನಮಗೆ ತುಂಬ ಇತ್ತು. ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ನಮ್ಮಂಥ ಜನಕ್ಕೆ ಸಹಾಯ ಮಾಡೋ ಶಕ್ತಿ ದೇವರು ಇನ್ನೂ ಅವರಾಗಿ ಕೊಡಲಿ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು.